ಸುಜೀಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಬ್ರೆಡ್ ಉಪ್ಪಿಟ್ಟನ್ನು ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿ, ಟೊಮೊಟೊ, 3 ಥರ ತರಕಾರಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈ ಬ್ರೆಡ್ಡನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ, ಉಪ್ಪು ಇಷ್ಟನ್ನು ತೆಗೆದಿಟ್ಕೋಬೇಕು. ಬಾಣಲಿಗೆ 5 ಸ್ಪೂನ್ ಎಣ್ಣೆಯನ್ನು ಹಾಕಿ 1 ಸ್ಪೂನು ಸಾಸಿವೆ, ಕಡಲೆಬೇಳೆ 3 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು, ಕಡಲೆಬೀಜ 3 ಸ್ಪೂನು ಹಾಕಿ ಸ್ವಲ್ಪ ಕೆಂಪಿಗೆ ಮಾಡಿಕೊಂಡು ಅರ್ಧ ಸ್ಪೂನು ಜೀರಿಗೆ ಹಾಕಿ ಹುರಿಬೇಕು. ಹುರಿದ ಮೇಲೆ ಈ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ಹುರಿಬೇಕು. ಹುರಿದಾದ್ಮೇಲೆ 3-4 ಹಸಿಮೆಣಸಿನ್ಕಾಯಿ ಹಾಕೋದು. ಅದು ಹುರಿದಾದ್ಮೇಲೆ ಸ್ವಲ್ಪ 3 ಚಿಟಿಕೆಯಷ್ಟು ಇಂಗು ಪುಡಿ ಹಾಕೋದು. ಹಾಕಿ ಸ್ವಲ್ಪ ಹುರಿಬೇಕು. ನಂತರ ಈರುಳ್ಳಿಯನ್ನು 2 ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕಿ ಹುರಿಬೇಕು. ಈರುಳ್ಳಿ ಫ್ರೈ ಆದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಕ್ಯಾರೆಟು, ಬೀನ್ಸು, ಮೆಣಸಿನ್ಕಾಯಿಯನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ತರಕಾರಿ ಚೆನ್ನಾಗಿ ಬೇಯುವಾಗ ಅರ್ಧ ಸ್ಪೂನು ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿದ್ಮೇಲೆ 3-4 ನಿಮಿಷ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಕಲಿಸ್ತಾ ಇರಬೇಕು. ನಂತರ 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಅರಿಶಿನ, ಗರಂ ಮಸಾಲೆ ಅರ್ಧ ಸ್ಪೂನು ಹಾಕಿ, ಉಪ್ಪು ಮೊದಲೇ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ 2 ನಿಮಿಷ ಹುರಿಬೇಕು. ಆಮೇಲೆ 2 ಟೊಮೊಟೊವನ್ನು ಚೆನ್ನಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊವನ್ನು ಹಾಕಿ ಹುರಿಬೇಕು. ಹುರಿದು ಸ್ವಲ್ಪ ಟೊಮೊಟೊ ಮೆತ್ತಗಾಗೋವರೆಗೂ ಹುರಿದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬ್ರೆಡ್ಡನ್ನು 1 ಪೌಂಡ್ ಬ್ರೆಡ್ 3 ಜನಕ್ಕೆ ಆಗೋವಷ್ಟು ಬ್ರೆಡ್ಡನ್ನು ಹೆಚ್ಚಿಟ್ಕೊಂಡು ಅದನ್ನು ಬಾಣಲಿಗೆ ಹಾಕಿ ಈ ಖಾರ, ತರಕಾರಿ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ತಾ ಇರಬೇಕು. 3-4 ನಿಮಿಷದವರೆಗೂ ಚೆನ್ನಾಗಿ ಬ್ರೆಡ್ಡನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಎಲ್ಲದಕ್ಕೂ ಉಪ್ಪು ಖಾರ ಹಿಡಿಯೋ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಕೊತ್ತಂಬರಿಯನ್ನು ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕಬೇಕು. ಕೊತ್ತಂಬರಿ ಹಾಕಿ ಚೆನ್ನಾಗಿ ಹುರಿದು ಸ್ಟವನ್ನು ಆಫ್ ಮಾಡಿ ನಿಂಬೆ ರಸ 2 ಸ್ಪೂನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಟೊಮೊಟೊ ಸಾಸ್ ಜೊತೆಗೆ ಇದನ್ನು ತಿಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ.